ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟನೇ ಅಡ್ಡ ಬಂದರು, ಆತ್ಮನು ಜಯ ನೀಡುವ. ದುಷ್ಟನೇ ಅಡ್ಡ ಬಂದರು, ಆತ್ಮನು ಜಯ ನೀಡುವ. ಭಯವೇಕೆ ನಮ್ಮಗಳೇ, ಭಯವೇಕೆ ನಮ್ಮಗಳೇ, ಭಯವೇಕೆ ನಮ್ಮಗಳೇ, ಭಯವೇಕೆ ನಮ್ಮಗಳೇ. ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು 2 ಕೊರಿಂಥೆ 2ನೇ ಅಧ್ಯಾಯ 14-16 ವಚನ. ಬಹಳ ಪ್ರಾಮುಖ್ಯವಾದ ವಿಷಯವನ್ನು ನಾವು ಈ ದಿವಸ ಧ್ಯಾನ ಮಾಡಲಿದ್ದೇವೆ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಿಗೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಯಾಕೆಂತಂದರೆ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಹಿಂದಿನ ಕಾಲದಲ್ಲಿ ರೋಮ್ ಚಕ್ರವರ್ತಿ ಅವರ ಆಳ್ವಿಕೆಯಲ್ಲಿ ಯುದ್ಧಗಳನ್ನ ಆಡ್ತಾಯಿದ್ರು. ಯುದ್ಧಗಳನ್ನು ಜಯಿಸಿದಾಗ ಆ ಜಯೋತ್ಸವದ ಒಂದು ಸಂಭ್ರಮ ಬಹಳ ಗ್ರ್ಯಾಂಡಾಗಿರ್ತಾ ಇತ್ತು. ಆ ಒಂದು ವಿಜೃಂಭಣೆಯಿಂದ ಹೋಗ್ತಕ್ಕಂಥ ಆ ಮೆರವಣಿಗೆಯಲ್ಲಿ, ಪ್ರೊಸೆಷನಲ್ಲಿ ಫಸ್ಟ್ ಯಾರು ಇರ್ತಾಯಿದ್ರು ಅಂತಂದರೆ, ಫಸ್ಟ್ ಗೆದ್ದಿರುವಂಥ ಜನರಿರ್ತಾಯಿದ್ರು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಬೇರೆ ದೇಶಗಳನ್ನ 2 ದೇಶಗಳನ್ನ ಒಂದು ಉದಾಹರಣೆ ತಗೊಂಡ್ರೆ, ಒಂದು ದೇಶ ಗೆದ್ದಿದೆ, ಇನ್ನೊಂದು ದೇಶ ಸೋತಿದೆ. ಇವಾಗ ಅವರು ಏನು ಮಾಡ್ತಾ ಇದ್ದಾರೆ, ಗೆದ್ದವರು ಮುಂದೆ ಅದು ಸುವಾಸನೆ ಗಂಧವನ್ನು ಹಾಕ್ಕೊಂಡು ಮೆರವಣಿಗೆ ಮಾಡಿಕೊಂಡು ಹೂಗಳನ್ನು ಚೆಲ್ಕೊಂಡು ಅವರು ಹೋಗ್ತಾ ಇದ್ರು ಮುಂದೆ ಮೆರವಣಿಗೆ. ಆ ವಾಸನೆ ಎಲ್ಲಿ ಹೋಗ್ತಾ ಇತ್ತು ಅಂತಂದರೆ, ಆ ಗಂಧದ ವಾಸನೆ ಗೆದ್ದಿರುವಂತಹ ಸುವಾಸನೆ ಹಿಂದೆ ಹೋಗ್ತಾ ಇತ್ತು. ಅದು ಹಿಂದೆ ಕೊನೆಯಲ್ಲಿ ಯಾರು ಇರ್ತಾ ಇದ್ರು ಅಂದರೆ, ಸೋತು ಹೋಗಿರುವಂಥ ಖೈದಿಗಳು, ಸೈನಿಕರು, ಅವ್ರನ್ನೆಲ್ಲ ಸೆರೆಯಾಗಿ ಹಿಡ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಎಲ್ಲಿ ಹೋಗ್ತಾ ಇದ್ರು ಅಂದರೆ, ಅವ್ರನ್ನ ಕೊಲೆ ಮಾಡೋದಕ್ಕೆ, ಅವರ ಹತ್ಯೆ ಮಾಡೋದಕ್ಕೆ. ಆ ವಾಸನೆ ಅವರಿಗೆ ಮರಣಕರವಾದ ವಾಸನೆ. ಮುಂದೆ ಜಯದಲ್ಲಿ ಹೋಗುವವರಿಗೆ ಅದು ಜಯದ ವಾಸನೆ, ಜೀವದ ವಾಸನೆ. ಆ ರೀತಿಯಾಗಿ ಇಲ್ಲಿ ಪೌಲನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅದಕ್ಕೋಸ್ಕರ ನಾವು ಯಾವ ವಾಸನೆಯಾಗಿದ್ದೇವೆ, ನಾವು ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ನಾವು ಪಾಲು ಹೊಂದಿದ್ದೇ ಆದರೆ, ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿದಂಥ ಆ ಮಹಾತ್ಯಾಗದಲ್ಲಿ ನಾವು ನಂಬಿಕೆಯಿಂದ ರಕ್ಷಣೆ ಹೊಂದಿದೆ ಆದರೆ, ನಾವು ಮರಣದಿಂದ ಜೀವಕ್ಕೆ ನಾವು ವರ್ಗಾಯಿಸಲಾಗಿದ್ದೇವೆ. ಒಂದು ವೇಳೆ ನಾವು ಅದೇ ಯೇಸು ಕ್ರಿಸ್ತನು ಮಾಡಿದಂಥ ಆ ಶಿಲುಬೆಯಲ್ಲಿ ತೋರಿದಂಥ ಮಹಾಪ್ರೀತಿಯನ್ನು ನಾನು ಮತ್ತು ನೀವು ಒಂದು ವೇಳೆ ತ್ಯಜಿಸುವುದಾದರೆ, ನಮಗೆ 2ನೇ ಮರಣ ಕಾದಿದೆ. ಮರಣದಿಂದ, ಈ ಶರೀರದ ಮರಣದಿಂದ ಇನ್ನೊಂದು 2ನೇ ಮರಣ ಪ್ರಕಟಣೆ ಗ್ರಂಥದಲ್ಲಿ ಬರೆದಿದೆ. ಅದು ಕೊನೆಯ ಮರಣ ಎಂಬುದಾಗಿ, 2ನೇ ಮರಣ. ಅದಕ್ಕೆ ನಾವು ಜೀವದಿಂದಿದ್ದೇವೆ, ಆದರೆ ನಾವು ನಿತ್ಯ ಜೀವಕ್ಕೆ, ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದಾಗ ನಾವು ನಿತ್ಯ ಜೀವಕ್ಕೆ ಹೋಗುವವರಾಗಿದ್ದೇವೆ. ಹಾಗಾದರೆ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿರುವಾಗ ನಾವು ಒಂದು ಸುವಾಸನೆಯನ್ನು, ಗಂಧದ ಸುವಾಸನೆಯನ್ನು ಬೀರುವಂಥ ಒಂದು ಜಯದ ಒಂದು ಪ್ರೊಸೆಷನಲ್ಲಿ ನಾವು ಹೋಗುವವರಾಗಿದ್ದೇವೆ, ಮೆರವಣಿಗೆಯಲ್ಲಿ ಹೋಗುವವರಾಗಿದ್ದೇವೆ. ಹಾಗಾದರೆ ನಾವು ದೇವರಿಗೆ ನಾವು ಕೊಂಡಾಟ ಮಾಡೋಣ. ದೇವರೇ ನಮ್ಗೆ ಕೊಟ್ಟಂಥ ಈ ಒಂದು ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ಮರಣದಿಂದ ನನಗೆ ಜೀವಕ್ಕೆ ನಡೆಸಿದೀಯಾ, ನನಗೆ ಜೀವದಿಂದ ನಿತ್ಯ ಜೀವಕ್ಕೆ ನನ್ನ ನಡೆಸಿದೀಯಾ. ದೇವರೇ ಸ್ತೋತ್ರ. 2ನೇ ಮರಣದ ಭಯವನ್ನು ನೀನು ತೆಗೆದುಹಾಕಿದೀಯಾ. ನಾನು ಜಯಧ್ವಜ ಹಿಡಿದು ನಾನು ಹೋಗ್ತಾ ಇದ್ದೇನೆ ಸ್ವಾಮಿ ಅಂತ ಆತನ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ತಂದೆ, ನಾವು ಮರಣವನ್ನು ಅಪ್ಪಿ ನರಕದ ಬಾಯಲ್ಲಿ ಬೀಳುವಂಥ ನಮ್ಮನ್ನು ನೀನು ಬಚಾವ್ ಮಾಡಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಇಂಥ ಒಂದು ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಎಂಥ ವಾಸನೆಯನ್ನು ಬೀರುವವರಾಗಿದ್ದೇವೆ.
ಜಯೋತ್ಸವದ ವಾಸನೆಯನ್ನು ಕೊಡುವವರಾಗಿದ್ದೇವಾ ಅಥವಾ ಮರಣದ ವಾಸನೆಯನ್ನು ನಾವು ಹೊಂದುವುದವರಾಗಿದ್ದೇವಾ? ಅಪ್ಪ ಕರ್ತನೆ, ನೀನು ನಮ್ಮನ್ನು ಕನಿಕರಿಸಿ ಆಶೀರ್ವದಿಸಿದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಹೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.